ವಿಷಯ ನಿನ್ಗೆ ಯಾರು ಹೇಳಿದ್ರು? ದೇವಸ್ಥಾನದಲ್ಲಿ ದೊಡ್ಡದಾಗಿ ಭಜನೆ ಮಾಡಿದ್ರೇನೆ ಜನರಿಗೆ ಗೊತ್ತಾಗದೇ ಇರುತ್ತಾ? ಹಾಗೆ ನೀನು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿರೋದು ಊರ್ ಜನಕ್ಕೆ ಗೊತ್ತಾಗಿದೆ, ನನಗೆ ಗೊತ್ತಾಗದೇ ಇರುತ್ತಾ? ತಗೋ ಸ್ವೀಟು. ಬೇಕಾಗಿಲ್ಲ. ನಿನಗಿಷ್ಟ ಅಂತ ಪ್ರೀತಿಯಿಂದ ಕೇಸರಿ ಬಾತ್ ಮಾಡ್ಕೊಂಡು ಬಂದಿದ್ದೀನಿ, ಬೇಡ ಅನ್ಬೇಡ. ಇವತ್ತಿದೇನು ಪ್ರೀತಿಯಿಂದ ತಂದೀನಿ ಅಂತೀಯ, ನಾಳೆ ಇನ್ನೇನಿನ್ಕೋ ಪ್ರೀತಿ ಅಂತ ಹೆಸರಿಡ್ತೀಯ? ನೀನು ಮಾಡೋ ಅಡುಗೆ, ನೀನು ಕೊಡೋ ಸ್ವೀಟು, ಆ ಹೊಟ್ಟೆ ನೋವು ಎಲ್ಲ ಸಾಕಾಗಿದೆ. ಮತ್ತು ನೀನೇನೋ ಕೊಡೋದು, ನಾನು ಅದನ್ನು ತಿಂದು ನನಗೆ ಇನ್ನೇನೋ ಆಗೋದು, ಎಕ್ಸಾಮ್ ಬರೆಯೋಕೆ ಆಗದೆ ಇರೋದು, ಇದು ಯಾವುದು ಬೇಡ. ಸುಮ್ಮನೆ ಪದೇ ಪದೇ ಬಂದು ಡಿಸ್ಟರ್ಬ್ ಮಾಡಬೇಡ, ಮೊದಲಿಂದ ಹೋಗ್ತಾರೆ. ಹೇಳಿದ್ ಕೇಳಿಸ್ತಿಲ್ವಮ್ಮ? ಹೊರಡೋ. ಒಳಗ್ ಬಂದು ಕೂತ್ಕೊಳ್ಳಿ ಅಂತ ತಾಂಬೂಲ ಕೊಟ್ಟು ಕರಿಬೇಕಾ? ಶಿರಾ, ಐ ಆಮ್ ರಿಯಲಿ ಹಂಗ್ರಿ. ಊಟ ಕೊಡಿಸ್ದೇ ಇರೋ ಅಷ್ಟು ಕೆಟ್ಟವರಲ್ಲ ಅಂತ ಅನ್ಕೊಂಡಿದ್ದೀನಿ. ಹಸ್ತವ್ರಿಗೆ ಅನ್ನ ಕೊಟ್ರೆ ಹೆತ್ ತಂದೆ ತಾಯಿ ಸೇವೆ ಮಾಡಿದಷ್ಟೇ ಪುಣ್ಯ ಬರುತ್ತಂತ ದೀಪ ಅವ್ರು ಹೇಳ್ತಿದ್ರು. ಆರ್ಡರ್ ಮಾಡಿದ್ದೀನಿ, ಇನ್ನೇನು ಬರುತ್ತೆ. ಓಕೆ. ದೀಪ ಬಗ್ಗೆ ಎಷ್ಟು ಆಸೆ ಪ್ರೀತಿ ಇಟ್ಕೊಂಡಿದ್ದಾರೆ ನನ್ನ ಹಸ್ಬೆಂಡು. ಮುಂದೆ ಒಂದಿನ ನಾನೇ ದೀಪ ಅನ್ನೋ ಸತ್ಯ ಅವ್ರಿಗೆ ಗೊತ್ತಾದ್ರೆ ಅವ್ರು ಎಷ್ಟು ಖುಷಿ ಪಡ್ತಾರೋ ಏನೋ. ಸರ್ ಆರ್ಡರ್. ನೀವಿಬ್ರು ಜೋಡಿ ಮೇಡ್ ಫಾರ್ ಈಚ್ ಅದರ್ ಸರ್. ನೋಡಿದ್ರ ಚಿರಾಗ್, ನಿಮ್ಮ ದೀಪನ್ ಜೋಡಿ ಹೆಂಗ್ ಜನ ಮೆಚ್ತಿದ್ರು ಹಾಗೆ ನಮ್ಮಿಬ್ರು ಜೋಡಿನೂ ಮೆಚ್ಕೋತಿದ್ದಾರೆ. ಇದಕ್ಕೇನಂತೀರಾ? ಇನ್ನೂ ಏನೋ ಬೇಕು ಅಂತ ಅನಿಸ್ತು, ಪರ್ಚೇಸ್ ಮಾಡಕ್ ಹೊರಟಿದ್ದೆ. ಅಷ್ಟರಲ್ಲಿ ಚಿರಾಗ್ ಅವರು ಆಚೆ ಹೋಗ್ತಿದ್ರು. ಅಪರೂಪಕ್ಕೆ ನೀವು ಬನ್ನಿ ಅಂತ ಅವ್ರು ನನ್ನನ್ನು ಕರೆದ್ರು. ಇಲ್ಲ ಅನ್ನಕ್ ಮನ್ಸಾಗ್ಲಿಲ್ಲ, ಏನಾದ್ರೂ ಕೋಪ ಮಾಡ್ಕೊಂಡ್ಬಿಟ್ರೆ ಅದಕ್ಕೆ ಅವ್ರ ಜೊತೆ ಹೋದೆ. ಆಕ್ಚುಲಿ ಸೌಂದರ್ಯ, ನಮ್ಮಿಬ್ರದ್ದು ಊಟ ಆಯ್ತು, ನೀವೇನೋ ಮಾಡಿಲ್ವಾ? ಏನು, ಇಬ್ಬರದು ಊಟ ಆಯ್ತಾ? ಹೌದು, ಇಬ್ರಿಗೂ ಹಸುವಾಗಿತ್ತು. ಆಮೇಲೆ ಚಿರಾಗ್ ಅವರೇ ಊಟ ಮಾಡೋಣ ಅಂತ ಅಂದ್ರು, ಅದಕ್ಕೆ ಊಟ ಮಾಡ್ಬಿಟ್ಟು. ಅಲ್ಲ, 3 ಜನಕ್ಕೂ ಫುಡ್ ಆರ್ಡರ್ ಮಾಡ್ತೀನಿ, ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿದ್ನಲ್ಲ, ನಾನಿಲ್ಲಿ ವೇಟ್ ಮಾಡ್ತಾನೆ ಇದ್ದೀನಿ. ವಾಟ್ ಇಸ್ ದಿಸ್ ಸೌಂದರ್ಯ? ಚಿಕ್ಕ ಮಕ್ಳ ತರ ಹಠ ಮಾಡ್ತಿದ್ದೀರಾ ಅಲ್ವಾ? ನಾವು ಬರೋದು ಲೇಟ್ ಆಗ್ತಿದೆ ಅಂತ ನಿಮ್ಗೆ ಅನ್ಸ ತಕ್ಷಣ ನೀನು ಊಟ ಮಾಡ್ಬಿಡ್ಬೇಕಾಗಿತ್ತಲ್ಲ. ಡೋಂಟ್ ಮೈಂಡ್ ಮೀ, ಇದು ಆಫೀಸು, ಪ್ರೊಫೆಷ್ನಲ್ ಜಾಗ, ನಮ್ಮ ಪರ್ಸ್ನಲ್ ಮನೆ ಅಲ್ಲ ಅಲ್ವಾ? ಅಫಿಷಿಯಲ್ ಕೆಲಸ ತುಂಬ ಇರುತ್ತೆ, ಈ ಥರ ವೇಟ್ ಮಾಡೋದೆಲ್ಲ ಇಟ್ಕೋಬೇಡಿ. ಸಾರಿ, ಅಡ್ವೈಸ್ ಮಾಡ್ತಿದ್ದೀನಿ ಅಂತ ಕೋಪ ಮಾಡ್ಕೋಬೇಡಿ, ಸುಮ್ಮನೆ ಮಾತುಗಂದೆ. ನಾವು ಊಟ ಮಾಡ್ತೀನಿ, ನನ್ನ ಭಾಷಣ. ಎಸ್ ನಾನು ಇಲ್ಲೇ ಕೂತು ನಿಮ್ಮ ಕಂಪನಿ ಕೊಡ್ತೀನಿ. ಅಲ್ಲಮ್ಮ ಸೌಂದರ್ಯ, ನಮ್ಮ ಚಿರುಗೆ ದಿಶಾನ್ ತಂದ್ಕೋಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದೆ. ಆದ್ರೆ ಚಿರು ದಿಶಾನ ಕಸಕ್ಕಿಂತ ಕೀಳಾಗಿ ನೋಡ್ತಿದ್ದಾನಲ್ಲ, ಏನ್ ಮಾಡೋದು? ದೀಪ ಚಿರುನ್ ಮದ್ವೆಯಾಗಿ ಮನೆಗೆ ಬಂದಾಗ ಚಿರು ಅವನನ್ನ ಹೇಗೆ ನೋಡ್ತಿದ್ದ? ಸೇಮ್ ಟು ಸೇಮ್ ಇದೇ ತರಾನೇ. ಆಮೇಲೆ ಹೋಗ್ತಾ ಹೋಗ್ತಾ ಆ ದೀಪನ್ ಜೊತೆನೆ ಅವ್ನು ಕ್ಲೋಸ್ ಆಗ್ಲಿಲ್ವಾ? ಈಗಲೂ ಹಾಗೇನೆ. ಆಸ್ ಟೈಮ್ ಗೋಸ್ ದಿಶನ್ ಜೊತೆ ಅವ್ನು ಕ್ಲೋಸ್ ಆಗ್ತಾನೆ. ಆಗ್ಲಿಲ್ಲ ಅಂದ್ರೆ ಆಗೋ ಹಾಗೆ ನಾನು ಮಾಡ್ತೀನಿ. ಅಂಥದ್ದೇನಮ್ಮ ಮಾಡ್ತೀಯಾ? ನನ್ಗೇನು ಚಿರು ದೀಪಾನ ಹಚ್ಕೊಂಡಷ್ಟು ದಿಶಾನ ಹಚ್ಕೊಂತಾನೆ ಅಂತ ನನ್ಗನ್ಸಲ್ಲ. ಆಗಲ್ಲ ಅಂತ ಅನ್ಕೊಂಡಿರೋದನ್ನ ಆಗೋ ಹಾಗೆ ಮಾಡದೆ ಈ ಸೌಂದರ್ಯನ ಕೆಲಸ. ಇಷ್ಟು ದಿನ ಚಿರು ಜೀವನದಲ್ಲಿ ಅಡ್ಕೋಡೆ ಆಗಿದ್ದ ದೀಪ ಈಗ ಮರೆ ಆಗಿಲ್ವಾ? ದೀಪ ಅನ್ನೋಳೊಬ್ಳು ನನ್ನ ಲೈಫಲ್ಲಿ ಇದ್ಲು ಅನ್ನೋದನ್ನೇ ಚಿರು ಮರ್ತು ದಿಶನ್ ಜೊತೆ ಬಾಳ್ಬೇಕು, ಹಾಗೆ ಮಾಡ್ತೀನಿ. ಅಂಥದ್ದೇನ್ ಮಾಡ್ತೀರಾ? ಯಾಕೆ ಗಾಬರಿ ಆಗಿದ್ದೀರಾ? ಅಯ್ಯೋ ಇಲ್ವಲ್ಲ, ನಾವೇ ಗಾಬರಿ ಆಗೋಣ.
ನೀವಿಬ್ರು ಮಾತಾಡೋದನ್ನ ಕೇಳಿಸ್ಕೊಂಡೇ ಬಂದೆ. ಚಿರು ದಿಶನ್ ಜೊತೆ ಒಂದಾಗೋದೆ ನನಗೂ ಆಸೆ. ಅಯ್ಯೋ ಅರ್ಚನಾ, ಕೈ ಕೊಡು. ಕೊಡಮ್ಮ ಕೈ, ಸೂಪರ್. ಸೌಂದರ್ಯ, ಅವಳಿಗೂ ಅದೇ ಆಸೆ ಕಣಮ್ಮ. ಜಾಸ್ತಿ ಖುಷಿ ಪಡಬೇಡಿ ಚಿಕ್ಕಮ್ಮ. ಚಿರು ದಿಶಾನ ಒಂದ್ ಮಾಡೋದು ನೀವ್ ಅನ್ಕೊಂಡಷ್ಟು ಸುಲಭ ಅಲ್ಲ. ಏನಮ್ಮ ಅರ್ಚನಾ, ನೀನೇ ಹೀಗೆ ಹೇಳ್ತಿದೀಯಾ? ಚಿರು ದೀಪನ ಎಷ್ಟು ಈಸಿಯಾಗಿ ಒಪ್ಕೊಂಡ್ನೋ ದಿಶಾನ ಅಷ್ಟೇ ಈಸಿಯಾಗಿ ಒಪ್ಕೊಳ್ಳಲ್ಲ ಅನ್ನೋದನ್ನ ನೀವ್ ಹೇಗೆ ಹೇಳಿದ್ರು ನಾನು ಅದನ್ನೇ ನಂಬ್ತೀನಿ. ಸರಿ, ಅವರಿಬ್ರು ಈಗ ಒಂದಾಗೋದಕ್ಕೆ ಏನ್ ಮಾಡ್ಬೇಕು? ಅವರಿಬ್ರು ಒಂದೇ ರೂಮಲ್ಲಿ ಇರೋದ್ರಿಂದನೋ ಅಥವಾ ಒಟ್ಟಿಗೆ ಆಫೀಸಿಗೆ ಹೋಗೋದ್ರಿಂದ ಒಂದಾಗಲ್ಲ. ಅವರಿಬ್ರು ಒಟ್ಟಿಗೆ ಇರೋ ಥರ ಮಾಡಬೇಕು. ಅಂದ್ರೆ ಆಫೀಸಲ್ಲಿ ಅಥವಾ ಮನೇಲಿ ದಿಶನ್ಗೆ ಮೇಜರ್ ಅಥಾರಿಟಿ ಏನಾದರೂ ಕೊಡಬೇಕು. ಆ ಥರ ಪವರ್ ಅಥವಾ ಜವಾಬ್ದಾರಿ ಏನಾದರೂ ಕೊಟ್ಟರೆ ಚಿರು ಹೇಗೆ ಇವ್ರ ಜೊತೆ ಇರ್ತಾನೋ ಅದೇ ಥರ ದಿಶನ್ ಜೊತೆನೂ ಇರೋ ಸಂದರ್ಭ ಹೆಚ್ಚಾಗುತ್ತೆ. ಅಲ್ಲಿಂದ ಸಂಬಂಧ ಸುಧಾರಿಸುತ್ತೆ. ಕ್ರಮೇಣ ಇಬ್ರು ಹತ್ರ ಆಗ್ತಾರೆ. ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ.